प्लान्स ಕೂಡ क्या करें इसमें अल्हम्दुलिल्लाह थोड़ा अब आवाम से मेरी गुजारिश है मुझे भी हाँ ना क्या भी बोले दूसरा वो क्वेश्चन क्या है मैं तुमना 14-15 महीने हो जब एप्लीकेशन दिया अपार्टमेंट ये सब्जेक्ट अब उसके बारे में मैं जब तुम्हें अब बुलाए बैठा हूँ क्या वो रिक्वेजिशन के हिसाब से तुम्हें उठा को ऑफिशियल बात करा रही जवाब देती नहीं मुझे खाली डिस्कशन के वास्ते चर्चे के वास्ते मुझे ये तो वो अपनी जगह को एप्लीकेशन होता वहां से वो अपनी जगह पर मुझे अभी तक तुम्हारी बात पूछा ಎಷ್ಟು ಅರ್ಜಿಗಳು ಬಂದಿದೆ ಎಷ್ಟು ಅರ್ಜಿಗಳು ಇತ್ಯರ್ಥ ಮಾಡಿದ್ದೀರಾ ನಿಮ್ಮ ಹತ್ರ ಏನು ದಾಖಲೆನೇ ಇಲ್ಲ ಸಾರ್ವಜನಿಕರಿಂದ ಬಂದಿರುವಂತ ದೂರುಗಳೇನು ಅದೇನಪ್ಪ ಕೇಳಿದ್ರೆ ಎಷ್ಟು ಅರ್ಜಿಗಳು ಮಾಡಿದ್ರಿ ದೂರು ಏನ್ ಬಂತು ದೂರು ಇತ್ಯರ್ಥ ಮಾಡಕ್ಕೆ ಏನ್ ಮಾಡಿದಿಲ್ಲ ನಿಮ್ಮ ಹತ್ರ ಏನು ಸರಿಯಾಗಿ ಮಾಡಿಲ್ಲ ನಾವು ನೆಕ್ಸ್ಟ್ ಇವ್ರು ಕಂಪ್ಲೇಂಟ್ ಬಂದ್ರೆ ನಾವು ಕಂಪ್ಲೀಟ್ ಪಟ್ಟಿ ಮಾಡಿ ಯಾರ ಓನರು ಯಾರ ಬಾಡಿಗೆ ಅಂತ ಪಟ್ಟಿ ಮಾಡಿ 108 ಕನ್ನಡ ಬಂದು ಸರ್ ಬಂದಾಗ ನಾವು ಒಂದು ಕಮಿಷನರ್ ಒಂದು ಮೀಟಿಂಗ್ ಮಾಡಿ ಅಂತ ಬಂದು ಸರ್ ಎಲ್ಲ ಬಂದ್ರು ಡಿ.ಸಿ ಲೆವೆಲ್ ಹೋಗಿ ಡಿ.ಸಿ ಲೆವೆಲ್ ಹೋದಾಗ ಡಿ.ಸಿ ಆರ್ ಕಮಿಷನರ್ ಮೀಟಿಂಗ್ ಮಾಡ್ತಾ ಚರ್ಚೆ ಮಾಡಿದ್ರು ಕಮಿಷನರ್ ಚೇಂಜ್ ಆದ್ಮೇಲೆ ಈಗ ಕಮಿಷನರ್ ಬಂದಾಗ ನಾನು ಸರಿ ಸ್ಪಾಟ್ ತೋರಿಸಿ ಸರ್ ಸ್ಪಾಟ್ ತೋರಿಸಿ ಒಂದು ಮೀಟಿಂಗ್ ಡೇಟ್ ಫಿಕ್ಸ್ ಮಾಡೋಕ್ಕೆ ನಾನು ಹೇಳಿ ಸರ್ ಸಾಹೇಬ್ ಡೇಟ್ ಕೊಟ್ಟಿಲ್ಲ ಸರ್ ಸಾಹೇಬ್ ಬಂದ್ಮೇಲೆ ಸಾಹೇಬ್ ಬಂದ್ಮೇಲೆ ತೋರಿಸ್ಕೊಂಡು ಸರ್ ನಾನೇ ಸರ್ ಹೌದು ಸರ್ ನಂತರ ನಾವು ಡೇಟ್ ಕೊಡಿ ಮೀಟಿಂಗ್ ನಾನು ಕೇಳಿದೆ ಸರ್ ರೇಟಿಂಗ್ ಕೊಟ್ಟರು ಸರ್ ರಿಪೋರ್ಟ್ ಮಾಡಿ ಸರ್ ಇದು ಡೇಟ್ ಕೊಟ್ಟರು ಸಾಹೇಬರು ಒಂದು ಮೀಟಿಂಗ್ ಮಾಡಿ ಪ್ರೊಸೆಸ್ ಮಾಡಿ ಏನ್ ಬೇಕು ಸಾಕಾರ ಕೊಟ್ಟು ಹೇಳಿದ್ರು ಸರ್ ನಾನು ಹೇಳೋದು ಇಷ್ಟ ಇವರು ಕೊಟ್ಟಿರುವಂತ ಹೌದು ಸರ್ ಇವರು ಕೇಳಿರುವಂತ ಕೆಲವು ಅಂಶಗಳು ಹೌದು ಸರ್ ನಿಮ್ಮ ಹತ್ರ ಅದು ಇದೆ ಸರ್ ಇದೆ ಸರ್ ಇದೆ ಸರ್ ಅದನ್ನ ತಗೊಂಡು ಅದನ್ನ ಒಂದು ಸಪರೇಟ್ ಆಗಿ ಮೀಟಿಂಗ್ ಕರೀರಿ ಆಯ್ತು ಸರ್ ಅಪ್ಲಿಕೇಶನ್ ಹೋಗ್ತದೆ ಅವ್ರಿಗೆ ಮೀಟಿಂಗ್ ಮಾಡ್ತೀನಿ तो वो है ना सॉर्ट आउट द इशू सेपरेट अब हमें ना रास्ते का काम करने का रास्ता ड्यूटी है तुम्हारा जिक्र आना बुला लीजिए बात करेंगे क्वेश्चन क्या है तो तुम पूछे सिंधु व्हाट एवर डॉक्यूमेंट्स वी आर हैविंग so what documents we are having to prove our eligibility on staying on the properties के ऊपर उनको पूछा सर उन्होंने मीटिंग का जवाब दे दिया ಹೇಳಿಬಿಡಿ ಸರ್ ನಮ್ಮ ಹತ್ರ ಏನ್ ದಾಖಲೆ ಇದೆ ನಿಮ್ಮ ಪ್ರಕಾರ ಏನಿಲ್ಲ ಅಂತ ಕೇಳಿದ್ರು ಅದರ ಪ್ರಕಾರ ನಮ್ಮಲ್ಲಿ ಅದರದ್ದು ನಮ್ಮಲ್ಲಿ ಯಾವ್ದು ನಿಮ್ಮ ದಾಖಲೆ ಇರಲ್ಲ ನಿಮ್ಮ ಕೊಟ್ಟಿರೋ ಅರ್ಜಿಗಳು ಅಷ್ಟೇ ಮಾತಾಡಿದ್ರೆ ನಿಮ್ಮ ಬಿಲ್ಡಿಂಗ್ ದಾಖಲೆ ಯಾವ್ದು ದಾಖಲೆ ಅಲ್ಲ ನಿಮ್ಮದು ನಿಮ್ಮ ಯಾವ್ದು ದಾಖಲೆ ಅಲ್ಲದೆ ಕೊಟ್ಟ ಲೇಔಟ್ ಅದು ರೆವಿನ್ಯೂ ಬಡಾವಣೆ ನಿಮ್ಮಲ್ಲಿ ನಮ್ಮಲ್ಲಿ ಯಾವ ದಾಖಲೆ ಇಲ್ಲ ನೀವು ಕೊಟ್ಟಿರೋ ಅರ್ಜಿ ಏನಿದೆ ಅದನ್ನ ಕಮಿಷನರ್ ಕೊಟ್ಟಾಕ್ ಮಾಡಿದ್ರೆ ಕಮಿಷನರ್ ಡಿಸ್ಕಷನ್ ಬರ್ತಾರೆ ಮೀಟಿಂಗ್ ಡೇಟ್ ಫಿಕ್ಸ್ ಮಾಡಬೇಕು ಮೀಟಿಂಗ್ ಡೇಟ್ ಮಾಡಿ ಒಂದು ಪ್ರೊಸೆಸ್ ಮಾಡೋದು ಅಷ್ಟೇ ಕೊರೋನಾ ಮಧ್ಯದಲ್ಲಿ ಒಂದು 5 ತಿಂಗಳು 9 ತಿಂಗಳು ಕೆಲಸ ಮಾಡೋಕ್ಕಾಗಲ್ಲ ಸಾಹೇಬರು ಮೀಟಿಂಗ್ ಡೇಟ್ ಫಿಕ್ಸ್ ಮಾಡಿ ನಾವು ಹೇಳಿದ ಸರ್ ಅವ್ರು ಹೋಗಿದ್ರು ಸರ್ ಹೌದು ಹೇಳಿ ಸರ್ ನಾವು ಪುಟಪ್ ಮಾಡಿ ಕಳಿಸಿದ ಆರ್ಟಿಐ ಮಾಹಿತಿ ಕೊಡೋದು ಬೇಡ ನೀವು ದಾಖಲೆ ಕೇಳಿದ್ರೆ ದಾಖಲೆಗಳು ನಮ್ಮಲ್ಲಿ ಯಾವ ಇಲ್ಲ ನಿಮ್ದು ಅನಧಿಕೃತ ಲೇಔಟ್ ರೆವಿನ್ಯೂ ಬಡಾವಣೆ ನಮ್ಮಲ್ಲಿ ಯಾವ ದಾಖಲೆ ಇಲ್ಲ ಲೇಔಟ್ ನಾನು ಒಪ್ಪಿದ್ದೀನಿ ಹೌದು ನಮ್ಮ ಸರ್ಕಾರಿ ಮಾರ್ಗಸೂಚಿ ಪ್ರಕಾರ ಸಿಡಿಪಿ ಪ್ರಕಾರ ಸಿಡಿಪಿ ಪ್ರಕಾರ ನೀವು ಲೇಔಟ್ ಮಾಡಿದ್ರೆ ಅಷ್ಟು ಲೇಔಟ್ ಬಿಟ್ಟು ಪ್ಲಾನ್ ಮಾಡಿದ್ರೆ ಮೂಡೋದ್ರಲ್ಲಿ ಪ್ಲಾನ್ ಲೇಔಟ್ ಕೊಟ್ಟು ಮಾಡಿದ್ರೆ ಅದು ಜಾಗ ಬಿಟ್ಟು ಬಿಲ್ಡಿಂಗ್ ಪ್ಲಾನ್ ಲೇಔಟ್ ನಮ್ಮ ಕೊಡ್ತಾರೆ ಅದು ಪ್ರೊಸೀಜರ್ ಇದೆ ಹೌದು ಸರ್ पूरे डॉक्यूमेंट्स अनऑफिशियली बताने को
देखो अब हमारी टीचर तुम्हें पहले शुरू में से कर दिया अब आप मेरे से नाराज है कि कुछ नहीं कोई जवाब दे रहा नहीं अब आप मेरे से पूछे कि नाराज है कि ये बात नहीं। लेकिन रास्ते की जरूरत है सबको रास्ते ಎಲ್ಲರಿಗೂ ಬೇಕೇ ಈಗ ನಾನು ಹೇಳುವಂಥದ್ದು ಇವರು ಯಾವುದೋ ಗೆದ್ದಿದ್ದು ಮತ್ತೊಂದು ಎಲ್ಲ ಮಾತಾಡ್ತಾರೆ ಅದನ್ನ ಬಂದು ಯಾವತ್ತೂ ಸಂಪೂರ್ಣವಾಗಿ ಚರ್ಚೆ ಮಾಡಿ ಮಾಡೋಣ ಸೆಮಿಸ್ಟರ್ ಮೀಟಿಂಗ್ ಮಾಡಿ ಇಲ್ಲಿ ಕಾನೂನು ಪ್ರಕಾರ ನಮ್ಮ ಯೋಜನೆಗಳು ಸರ್ಕಾರ ಒಪ್ಪಿಗೆ ಕೊಟ್ಟಿರುವುದು ಇದು 30 ಮೀಟರ್ ಪ್ಲಸ್ 4 39 ಮೀಟರ್ ಬಿಲ್ಡಿಂಗ್ ಲೈನ್ ಸೆಟ್ ಬ್ಯಾಕ್ ಕೊಟ್ಟು ಅಧಿಕೃತವಾಗಿ ನಾವು ಮಾಡಬೇಕಾಗಿರ್ತಂತ ರಸ್ತೆ 30 मीटर के ऊपर 30 मीटर 22 मीटर होते 30 मीटर वेटिंग 4.5